ಹಲೋ ಪುಟಾಣಿಗಳೇ, ಕತೆ ಖಜಾನೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಹೇಳೋ ಕತೆ ಹೆಸರು ದಾಮೋದರ. ಕೃಷ್ಣನಮ್ಮ ಯಶೋದೆ ಒಂದ್ಸಲ ಮೊಸರು ಕಡಿದು ಬೆಣ್ಣೆ ತೆಗಿತಾ ಇರ್ತಾಳೆ. ಕೃಷ್ಣ ಅಲ್ಲೇ ಸುತ್ತಮುತ್ತ ಆಟ ಆಡ್ಕೋತಾ ಇರ್ತಾನೆ. ಅವಳಿಗೆ ಅಷ್ಟೊತ್ತಲ್ಲಿ ಅಡುಗೆ ಮನೇಲಿ ಹಾಲು ಇಟ್ಬಿಟ್ಟಿದ್ದೆ, ಅದು ಉಕ್ಕಿಬಿಡುತ್ತೆ ಅಂತ ಜ್ಞಾಪಕ ಆಗುತ್ತೆ. ಅಡುಗೆ ಮನೆ ಕಡೆ ಹೋಗ್ತಾಳೆ ನೋಡ್ಕೊಂಬರೋಣ ಅಂತ. ಕೃಷ್ಣ ಏನು ಮಾಡ್ತಾನೆ, ಅವಳು ಕಡ್ದಿಟ್ಟಿರ್ತಾಳಲ್ಲ ಬೆಣ್ಣೆ, ಅದೆಲ್ಲ ತಿನ್ಬಿಡ್ತಾನೆ. ಯಶೋದೆ ಬಂದು ನೋಡ್ತಾಳೆ, ಬೆಣ್ಣೆನೇ ಇಲ್ಲ. ಬೆಣ್ಣೆ ಏನಾಯ್ತು ಕೃಷ್ಣ ಅಂದರೆ, ಕೃಷ್ಣ ಅಂತಾನೆ, ಅಯ್ಯೋ ಏನಾಯ್ತು ನಂಗೆ ಗೊತ್ತೇ ಇಲ್ಲಮ್ಮ, ನಾನಂತೂ ಮುಟ್ಟಿಲ್ಲ ಅಂತ. ಯಶೋದೆಗೆ ಸಿಟ್ಟು ಬಂದ್ಬಿಡುತ್ತೆ. ತಾಳು ಮಾಡ್ತೀನಿ, ನೀನು ದಿನ ದಿನ ತುಂಬ ತುಂಟಾಗೋಗಿದೆಯಾ ಅಂದ್ಬಿಟ್ಟು ಒಂದು ಹಗ್ಗ ತೊಗೊಂಬರ್ತಾಳೆ. ಹಗ್ಗ ತೊಗೊಂಬಂದು ಆ ಪುಟಾಣಿ ಕೃಷ್ಣನ ಹೊಟ್ಟೆಗೆ ಅದನ್ನು ಕಟ್ಟಿ ಇನ್ನೊಂದು ತುದಿನ ಒಂದು ದೊಡ್ಡ ಒರಳು ಕೈಲಿ ಕಟ್ಟಿಬಿಡ್ತಾಳೆ. ನೀ ಎಲ್ಲೂ ಓಡಾಡೋದೇ ಬೇಡ, ತುಂಟ ನೀನು ಕೂತಿರೋ ಒಂದು ಕಡೆ ಅಂದ್ಬಿಟ್ಟು ತಿರ್ಗಾ ಅಡುಗೆ ಮನೆಗೆ ಹೊಟ್ಟೋಗ್ತಾಳೆ ಬೇರೆ ಕೆಲಸ ಮಾಡೋಕ್ಕೆ. ಕೃಷ್ಣ ಸುಮ್ಮನೆ ಇರ್ತಾನೇನೋ, ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದ. ಆಮೇಲೆ ಅವನಿಗೂ ಬೇಜಾರಾಯ್ತಲ್ಲ ಸುಮ್ಮನೆ ಕೂತ್ಕೊಂಡು, ಏನು ಮಾಡೋದು ಮುಂದಕ್ಕೆ. ಅಲ್ಲಿ ಮನೆ ಅಂಗಳದಲ್ಲಿ 2 ಮರ ಇರುತ್ತೆ, ಒಂದಕ್ಕೊಂದು ಅಂಟ್ಕೊಂಡು. ಓ, ಈ ಮರ ಚೆನ್ನಾಗಿದೆ, ಈ ಮರದ ಹತ್ರ ಹೋಗಿ ಆಟ ಆಡೋಣ ಅಂತ ಆ ದಪ್ಪ ಒರಳು ಕಲ್ಲನ್ನು ಎಳ್ಕೊಂಡು ಮರದ ಹತ್ರ ಹೋದ. ಅವನು ದೇವ್ರಲ್ವ ಕೃಷ್ಣ, ಒರಳು ಕಲ್ಲು ಭಾರ ಇದ್ರೆ ಅವನಿಗೇನು ಲೆಕ್ಕ. ಎಳ್ಕೊಂಡು ಹೋಗಿ ಆ 2 ಮರ ಹಿಂಗಿತ್ತಲ್ಲ, ಅದ್ರ ಸಂದಿಯಿಂದ ಆ ಕಡೆ ಹೋಗಿ ಒರಳು ಕಲ್ಲನ್ನು ಎಳಿತಾ ಇದ್ದಾನೆ. ಅವಾಗೇನಾಯ್ತು, ಧಾಬ್ ಅಂತ ಶಬ್ದ ಆಗಿ 2 ಮರನೂ ಆಚೆ ಈಚೆಗೆ ಬಿದ್ದು ಹೋಗ್ಬಿಡ್ತು. ಅದು ನೋಡಿದ್ರೆ ಅದು 2 ಮರ 2 ಯಕ್ಷರು. ಅವ್ರಿಗೆ ಯಾವುದೋ ಶಾಪ ಬಂದು ಅವರು ಮರ ಆಗೋಗಿರ್ತಾರೆ. ಅವರು ಶಾಪ ವಿಮೋಚನೆ ಆಯಿತು ಅಂತ ಮರದಿಂದ ಬಂದು ಕೃಷ್ಣಂಗೆ ನಮಸ್ಕಾರ ಮಾಡಿ, ಕೃಷ್ಣ ನಿನ್ನಿಂದ ನಮಗೆ ತುಂಬ ಒಳ್ಳೇದಾಯ್ತಪ್ಪ, ನಮ್ಮ ಶಾಪ ವಿಮೋಚನೆ ಆಯಿತು ಅಂತ ಅವನ ಹತ್ರ ಆಶೀರ್ವಾದ ತಗೊಂಡು ಮಾಯ ಆಗೋಗ್ತಾರೆ. ಈಗ ದಬಾರ್ ಅಂತ ಶಬ್ದ ಆಯ್ತಲ್ಲ, ಒಳಗಡೆಯಿಂದ ಯಶೋದೆ ಓಡ್ ಬರ್ತಾಳೆ. ಸುತ್ತಮುತ್ತ ಊರಿನ ಜನ ಎಲ್ಲ ಬರ್ತಾರೆ, ಏನಾಯ್ತು ನೋಡೋಣ ಅಂತ. ಕೃಷ್ಣ ಏನು ಗೊತ್ತಿಲ್ಲದೆ ಇದ್ದಂಗೆ ಸುಮ್ಮನೆ ಕುತ್ಕೊಂಡು ಹಿಂಗೆ ನಗ್ತಾ ಇದ್ದಾನೆ. ಏನಾಯ್ತು ಅಂದರೆ ಏನು ಹೇಳ್ತಾ ಇಲ್ಲ ಅವನು, ಸುಮ್ಮನೆ ನಗ್ತಾನೆ. ಚಿಕ್ಕ ಹುಡುಗ ಅಂತ ಅವ್ನು ತೋರಿಸ್ಕೋಬೇಕಲ್ಲ ಅಮ್ಮಂಗೆ. ಅವನು ದೇವರಾದ್ರೂ ಅಮ್ಮನ ಹತ್ರ ಅವ್ನು ಪುಟ್ಟು ಪಾಪು ತಾನೆ. ಆಮೇಲೆ ನೋಡ್ತಾಳೆ ಅಮ್ಮ, ಮರ ಬಿದ್ದು ಹೋಗಿದೆ, ಒರಳು ಕಲ್ಲು ಅಲ್ಲೆಲ್ಲೋ ಬಿದ್ದಿದೆ, ಇವನು ಸೊಂಟಕ್ಕೆ ಹಗ್ಗ ಹಾಕೊಂಡು ಇಲ್ಲೆಲ್ಲೋ ಇದ್ದಾನೆ. ಅವಳಿಗೆ ತುಂಬ ಭಯ ಆಗೋಯ್ತು. ಮಗುನ ಗಟ್ಟಿಯಾಗಿ ತಪ್ಕೊಂಡು, ಇನ್ಮೇಲೆ ನಿನ್ನನ್ನು ಒಂಟಿಯಾಗಿ ಎಲ್ಲೂ ಬಿಡಲ್ಲ ಕೃಷ್ಣ, ನೀನು ಯಾವಾಗಲೂ ನನ್ನ ಜೊತೆಗೆ ಇರು ಅಂತ ಮಗುನ ಎತ್ಕೊಂಡು ಮುದ್ದಾಡ್ತಾಳೆ. ಆವತ್ತಿಂದ ಕೃಷ್ಣನ ಹೆಸರು ದಾಮೋದರ ಅಂತ ಆಗುತ್ತೆ. ಸಂಸ್ಕೃತದಲ್ಲಿ ದಮ ಅಂದರೆ ಹಗ್ಗ, ಉದರ ಅಂದರೆ ಹೊಟ್ಟೆ. ಹೊಟ್ಟೆಗೆ ಹಗ್ಗ ಕಟ್ಕೊಂಡಿರೋನು ದಾಮೋದರ. ಮಕ್ಕಳಿಗೆಲ್ಲ ಈ ಕತೆ ಇಷ್ಟ ಆದರೆ ನಿಮ್ಮ 4 ಜನ ಸ್ನೇಹಿತರು ಈ ಕತೆ ಹೇಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಟಾಟಾ ಬಾಯ್.